ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಡಿಫ್ರೆಂಟಾಗಿ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕಡಲೆಕಾಳು, ಹಾಗೆ ಬಟಾಣಿ ಕಾಳು ಮತ್ತು ಸ್ವಲ್ಪ ಹೆಸರು ಕಾಳು, ಹಾಗೆ ಸ್ವಲ್ಪ ಹುರುಳಿಕಾಳನ್ನು ಒಂದು 2 ಅವರು ನೆನೆಸ್ಬಿಟ್ಟಿದ್ದೀನಿ. ನೆನೆಸಿದ ನಂತರ ಅದನ್ನೆಲ್ಲ ನೀರನ್ನೆಲ್ಲ ಬಸಿದ್ಬಿಟ್ಟು, ಹಾಗೆ ಒಂದು ಕಾಟನ್ ಬಟ್ಟೆ ಮೇಲೆ ಸಪ್ರೇಟಾಗಿ ಎಲ್ಲ ಹರಡಬೇಕು. ಅದು ಸಪ್ರೇಟಾಗಿ ಹರಡಿದ ನಂತರ 2 ಅವರ್ ಆದಮೇಲೆ ಎಲ್ಲ ಫುಲ್ ಕಾಳುಗಳು ಡ್ರೈ ಆಗುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಈ ಕಾಳನ್ನೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಮೊದಲು ಕಡಲೆಕಾಳನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಅದರ ನಂತರ ಬಟಾಣಿ ಕಾಳು, ಹಾಗೆ ಹೆಸರು ಕಾಳು ಮತ್ತು ಹುರುಳಿ ಕಾಳನ್ನು ಸಹ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆಬೇಳೆನೂ ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಶೇಂಗಾ ಕಾಳನ್ನು ಸಹ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದಕ್ಕೆ. ನಂತರ ಇದಕ್ಕೆ ಸ್ವಲ್ಪ ಸಾಲ್ಟು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಂತರ ಚಿಲ್ಲಿ ಪೌಡ್ರು, ಖಾರದ ಪುಡಿ ಮತ್ತು ಚಿಟಿಕೆ ಅರಿಶಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಕಲಸಿದ್ರೆ ಇದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಸಂಜೆ ಈವ್ನಿಂಗ್ ಟೈಮಲ್ಲಿ ನಾವು ಟೀ ಜೊತೆ ಈ ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಟೀ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೂ ಸಹ ಕೊಡ್ಬೋದು. ಯಾಕೆಂದರೆ ಎಲ್ಲ ಕಾಳುಗಳಲ್ಲಿ ವಿಟಮಿನು ಮತ್ತು ಎಲ್ಲ ಶಕ್ತಿಯುತ ಅಂತ ಪ್ರೋಟೀನು ಇರುತ್ತೆ ಫ್ರೆಂಡ್ಸ್. ಮಕ್ಕಳಿಗೂ ಸಹ ಕೊಡ್ಬೋದು ಈ ಸ್ನ್ಯಾಕ್ಸ್ನ. ನಾವು ಚಿಕ್ಕವರಿದ್ದಾಗ ಈ ಸ್ನ್ಯಾಕ್ಸ್ನ ತುಂಬ ತಿಂತಾಯಿದ್ವಿ. ಇದಕ್ಕೆ ಚಿನುಕುರುಳಿ ಅಂತೇಳಿ ಹೇಳ್ತಾರೆ. ನಿಮಗೇನಾದ್ರು ಗೊತ್ತಾ ಇದಕ್ಕೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.